ಗುರುಭ್ಯೋ ನಮಃ. ಇವತ್ತು ನಾವು ನಡೆಸ್ತಿರೋ ಜೀವನ, ನಮ್ಮ ಹತ್ರ ಇರೋದು, ನಮಗೆ ಸಿಗೋದು ಕೇವಲ ವೈಡೂರ್ಯ, ಅತ್ಯವಶ್ಯಕವಂತೂ ಅಲ್ವೇ ಅಲ್ಲ. ಸೂಜಿ ಮೊನೆಯಷ್ಟು ನೋವು ನಮಗೆ ದುಃಖ ಕೊಡೋದಕ್ಕೆ ಪ್ರಯತ್ನ ಪಡ್ತಿಲ್ಲ. ಯಾಕೆ ಹೇಳಿ? ನಮಗೆ ಖುಷಿಯ ಬೆಳಕು, ಅಪ್ಪ ಅಮ್ಮ ನೆರಳು, ಪ್ರೀತಿಯ ತಂಗಾಳಿ ಸಿಗ್ತಿದೆ. ಒಂದ್ಸಾರಿ ತೆರೆಯಿರಿ ಈ ಹೊರ ಜಗತ್ತಿನ ಪರದೆಯನ್ನ, ಒಂದ್ಸಾರಿ ತೆರೆಯಿರಿ. ಕಣ್ಣು ತೆರೆದು ನೋಡಿ, ಈ ಹೊರ ಜಗತ್ತನ್ನ ಕಣ್ಣು ತೆರೆದು ನೋಡಿ. ಈಗ್ಲೂ ಆ ತಂಗಾಳಿ, ಆ ನೆರಳು, ಆ ಬೆಳಕು ಈ ಜಗತ್ತಿನಲ್ಲಿ ಎಷ್ಟೋ ಜನಕ್ಕೆ ಸಿಗ್ತಿಲ್ಲ. ಈಗ ನಡೀತಿರೋ ಭ್ರಷ್ಟಾಚಾರ, ರೈತರ ಮೇಲೆ ಆಗ್ತಿರೋ ದಬ್ಬಾಳಿಕೆ, ಹೆಣ್ಣು ಮಕ್ಕಳ ಮೇಲೆ ಆಗ್ತಿರೋ ದೌರ್ಜನ್ಯ, ಬಡತನ, ನಿರುದ್ಯೋಗ, ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಹಣ ಅನ್ನೋ ಪೆಡಂಬೂತ ಈ ಜನರನ್ನ ಕಿತ್ತು ಕಿತ್ತು ತಿಂತಿದೆ. ನಾವು ಅಳ್ತೀವಿ, ಯಾಕೆ ಹೇಳಿ? ನಮ್ ಕಣ್ಣೀರು ಹೊರಿಸ್ಲಿಕ್ಕೆ ಯಾರೋ ಇದ್ದಾರೆ. ಆದ್ರೆ ಆ ಜನ ಏನ್ ಮಾಡ್ತಾರೆ? ಕಣ್ಣೀರ್ ಹಾಕೋದಕ್ಕೆ ಮರ್ತಿದ್ದಾರೆ. ಯಾಕೆಂದ್ರೆ ಅವ್ರ ಕಣ್ಣೀರಿನ ಒಂದೇ ಒಂದು ಹನಿಗೂ ಬೆಲೆ ಇಲ್ಲದಾಗಿದೆ. ಈಗ ನಾವು ಈ ವೇದಿಕೆಯನ್ನು ಉಪಯೋಗಿಸ್ಕೊಂಡು ಆ ಜನರ ದುಃಖಕ್ಕೆ ಮಿಡಿಯೋದಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ನೀವು ನಮ್ಮ ಜೊತೆ ಸೇರಿ ಆ ಜನರ ಕೂಗಿಗೆ ಓಗೊಡಿ. ಈಗ ನಿಮ್ಮ ಮುಂದೆ ಸಮಾಜ ಸಮಾಧಿ ಈ ಪರೀಕ್ಷೆಯಲ್ಲಿ ಕಲ್ಲೇಶ್ ಅವರು ಪ್ರಥಮ ರ್ಯಾಂಕ್ ಪಡೆದು ಬಂಗಾರದ ಪದಕವನ್ನ ಪಡೆದಿದ್ದಾರೆ. ಏನ್ ಪ್ರೈಸ್? ನಾವೆಲ್ಲ ಕೆ ಜಾತಿಯವರು. ದುಡ್ಡಿಂದ ಈ ಜಗತ್ತಿನಲ್ಲಿ ಏನು ನಡೆಯಲ್ಲ ಕಣೋ. ವಿದ್ಯೆಗೆ ಇಲ್ಲಿ ಬೆಲೆ ಇಲ್ಲ. ದುಡ್ಡಿನ ಮುಂದೆ ವಿದ್ಯೆ ಕಾಲ್ ಕಸ. ಈ ಪದಕವನ್ನಾರು ಮಾರು, ಹಣನಾದ್ರೂ ಸಿಗುತ್ತೆ. ಹೌದು ಕಲೇಶಿ, ನಾವ್ ಯಾವತ್ತೂ ಮೇಲೇರಲ್ಲ. ಈ ಶ್ರೀಮಂತರು ಅದಕ್ಕೆ ಬಿಡೋದು ಇಲ್ಲ. ಇರಬಹುದು, ಆದರೆ ಇಂಥ ಸಮಾಜನ ಬದಲಿಸೋದಕ್ಕೆ ನಾ ಕೇಸ್ ಓದ್ತಾ ಇರೋದು. ನೋಡ್ತಾ ಇರಿ, ಇಡೀ ಸಮಾಜನ ಬದಲಾಯಿಸ್ತೀನಿ. ಜನರು ಬದಲಾಗ್ತಾರೆ. ಆಯ್ತು, ಹೋಗ್ತೀನಿ. ಛೇ, ಇವನಿಗಂದ್ರೂ ಬುದ್ಧಿನೇ ಇಲ್ಲ. ಮುಂದೆ ಇವನು ಏನಾಗ್ತಾನೋ ಏನೋ, ಯಾವನಿಗೆ ಗೊತ್ತು? ವಿದ್ಯೆನಾ ದುಡ್ಡ? ಅಮ್ಮ, ನಂಗೆ ಬಂಗಾರದ ಪದಕ ಸಿಕ್ತು ಅಮ್ಮ. ಯವಿ 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 ಮಗ, ಬೋ ಚಂದ ಕಾಣ್ತಿದ್ಯಾ. ನನ್ ದೃಷ್ಟಿನೇ ಬಿದ್ದೈತೆ ಮಗ. ನೀನ್ ಓದಿಗಂತ ನಾನು ನನ್ ಬಳಿ, ನನ್ ಸರ, ಕೆರೆ ತಾವಿದ್ದಿದ್ ಹೊಲ ಎಲ್ಲ ಮಾರಿ ಹಣ ತಂದಿವ್ನಿ ಕಣ್ಲಾ. ತಗ ಚೆನ್ನಾಗಿ ಓದಿ ದೊಡ್ಡ ಸಾಹೇಬಾಗಿ ನಿಮ್ಮಪ್ಪನ ಆಸೆ ಈಡೇರಿಸ್ಲಾ. ಅಮ್ಮ, ನನ್ನ ಓದಿಗಂತ ಎಷ್ಟು ಕಷ್ಟ ಪಡ್ತಿದ್ದೆ ಅಮ್ಮ. ನೋಡ್ತಾ ಇರು, ನಾ ದೊಡ್ಡನಾದ್ಮೇಲೆ ದೊಡ್ಡ ಆಫೀಸರ್ ಆಗಿ ನಿನ್ ಮಹಾರಾಣಿ ತರ ನೋಡ್ಕೊತೀನಮ್ಮ. ಅಮ್ಮ, ಇದ ಖುಷಿದಾಗ ಒಂದ್ ಕುಣಿತ ಅಮ್ಮ. ಆಯ್ತು ಕಣ್ಲ ಖುಷಿ, ನೀ ಹೇಳ್ದಂಗೆ ಆಗ್ಲಿ. ನೀನೇನಾ ಕಲ್ಲೇಶಿ? ರೆಕಮೆಂಡೇಶನ್ ಲೆಟರ್ ಐತೇನಪ್ಪ? ಮೇಡಮ್, ನಮ್ಮಂತ ಬಡವರಿಗೆ ಯಾರು ರೆಕಮೆಂಡ್ ಮಾಡ್ತಾರೆ? ಸಾಕು, ಅವನಿಗೆ ಕವರ್ ಕೊಡು. ಹಣ ಕೊಡು ಅಂದ್ರೆ ಸರ್ಟಿಫಿಕೇಟ್ ಕೊಡ್ತೀಯಲ್ಲೋ ತಮ್ಮ. ನಿನ್ನ ಸರ್ಟಿಫಿಕೇಟ್ಗೆ ಬೆಂಕಿ ಹಾಕು. ಮೆಡಲ್ಗೆ ಕೌಡೆ ಕಾಸು ಕಿಮ್ಮತ್ತಿಲ್ಲ. ಸರ್, ನಾನು ಕಡು ಬಡವ ಸರ್. ನೀನ್ ಬಡವಾದ್ರೆ ನಾ ಏನ್ ಮಾಡ್ಲಿ? ನಂಗೂ ಹೆಂಡತಿ ಮಕ್ಳದಾರ. ಮೊದ್ಲು ದುಡ್ಡು, ಮತ್ತೆ ಕೆಲ್ಸ. ಸರ್ ಪ್ಲೀಸ್ ಸರ್. ಎಲ್ಲ ಮನೆ ಹಲೋ दादा, बेल्लारी एमएलए के फैन तिरगा रे शाबक करुण कोर बेचारा जस्ट एडजस्टमेंट बका सुरू के बड़ी रपना बलते कई बुड़पाला
ಪಕ್ಕ ಚಟ್ಟಿ ಪ್ರದೇಶ ದಾದಲ್ಯಾ ಓ ಆವ್ ಮಗ ದೀಪೆ ರೆಸಾರ್ಟ್ ಬಲ್ಲ ಮೀಟಿಂಗ್ ಉಂಡು ಸರ್ ನಾನು ಗೋಲ್ಡ್ ಮೆಡಲಿಸ್ಟ್ ಸರ್, ಆದ್ರೂ ನನಗೆ ಕೆಲಸ ಕೊಡ್ತಾ ಇಲ್ಲ, ದುಡ್ಡು ಕೇಳ್ತಾ ಇದ್ದಾರೆ. ಹೌದಲ್ವ ತಮ್ಮ, ನಾನು ನಿಂಗೆ ಕೆಲಸ ಮಾಡ್ಕೊಡ್ತೀನಿ, ನೀ ನಂಗೆ ಎಷ್ಟು ಕೊಡ್ತೀಯ ಹೇಳು. ಸರ್ ನಾನು ಕಡು ಬಡವ ಸರ್. ಅಲ್ಲೂ ತಮ್ಮ, ಆ ಪದವಿ ಏರಕ್ಕೆ 200 ಕೋಟಿ ಖರ್ಚು ಮಾಡಿದ್ದೀನಿ. ಅದ ಮೇಲೆ ಎಷ್ಟು ಜನ ಕಾಲು ಹಿಡ್ದಿದ್ದೀನಿ, ಎಷ್ಟು ಜನ ಕಕ್ಕಾಸ್ ತೊಳೆದಿದ್ದೀನಿ, ಎಷ್ಟು ಜನಕ್ಕೆ ಸೀರೆ ಹೆಂಡ ಹಂಚಿದ್ದೀನಿ. ದುಡ್ಡಿದ್ರೆ ದಡ್ಡನ್ಗೂ ದೊಡ್ಡ ಸ್ಥಾನ ಸಿಗುತ್ತಂತೆ. ನೀನೇನಾದ್ರೂ ಹುಡುಗಿ ಆಗಿರ್ಬೇಕು, ನಿನ್ ಸೌಂದರ್ಯ ಮಾರಾದ್ರೂ ಕಾಸು ಮಾಡ್ಬೋದಿತ್ತಲ್ಲ. ಈಗ ನೀನಾದ್ರೂ ಕಿಸಿಯಕ್ಕೆ ಏನಿದೆ, ಹೋಗಿ ಟೈಮ್ ವೇಸ್ಟ್ ಮಾಡೋಣ ನಂದು. ಸರ್ ಶೌಚಾಲಯ ಉದ್ಘಾಟನೆ ಟೈಮ್ ಆಯ್ತು ಸರ್, ಬನ್ನಿ ಸರ್. ಹೌದಾ, ಬಾ ನಂಗೂ ಅಷ್ಟೇ. ಬಾಣಂತಿ ಎಲ್ಬಸ ಬಾಣದ ಬಿಳ್ಪಿನ ಕಾಣದ ಕಿರ್ಗೆಜೆ ಕಾಲಾಗಾಯಿತು. ಬಾಣಂತಿ ಎಲ್ಬಸ ಬಾಣದ ಬಿಳ್ಪಿನ ಕಾಣದ ಕಿರ್ಗೆಜೆ ಕಾಲಾಗಾಯಿತು. ತನ್ನ ಕಣ್ಣಂಗಳ ಕಣ್ಣಿನ ಕೌಡಿಯ ತನ್ನನ್ನ ಜೋಮಾಲೆ ಕೊಳ್ಳೊಳಗಿತ್ತು. ಸಣ್ಣ ಕಣ್ಣಂಗಳ ಕಣ್ಣಿನ ಕೌಡಿಯ ತನ್ನನ್ನ ಜೋಮಾಲೆ ಕೊಳ್ಳೊಳಗಿತ್ತು. ಕುಡುಕ ಜನ ಕುಡುಕ ಜನ ಕುಡುಕ ಜನ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ಕುಡುಕ ಜನ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ಸಾಧ್ಯ ಇಲ್ಲ. ನೋಡಿ ನಿನ್ನ ಈ ಸ್ಥಿತಿಯನ್ನು. ಸಮಾಜದ ಬದಲಾವಣೆ ತರಬೇಕೆಂದರೆ ನಾವೆಲ್ಲ ಬಂದು ಹಿಡಿಯಲೇಬೇಕು. ಹೌದು ಕಲ್ಲೇಶಿ, ಹೇಳು, ನಾವು ಕಿಶನ್ ಚಿನ್ನ ಭೇಟಿಯಾಗೋಣ. ಕಲ್ಲೇಶ್ ಗೋಲ್ಡ್ ಮೆಡಲಿಸ್ಟ್, ನಾನು ನಿಂತರ ಗೋಲ್ಡ್ ಮೆಡಲಿಸ್ಟ್. ನನ್ನ ಈ ಸ್ಥಿತಿಗೆ ಕಾರಣ ಈ ಕೊಳಕು ಸಮಾಜ, ದುಡ್ಡು, ಭ್ರಷ್ಟಾಚಾರ, ಮೇಲು ಕೀಳೆಂಬ ಭಾವನೆ. ಇಷ್ಟೇ ಅಲ್ಲ, ಈಗ ನೋಡು ಹೇಗೆ ಶ್ರೀಮಂತರು ಬಡವರ ಮೇಲೆ ದಬ್ಬಾಳಿಕೆ ನಡೆಸುತ್ತಾರೆ ಅಂತ.
ಸಮಾಜವನ್ನು ಬದಲಿಸೋಕೆ ಬಂದೂಕು ಬೇಕೇ ಬೇಕು. ಹೌದು ಹೌದು, ಯಾರಿಗೆ ಬೇಕು ಸರ್ಟಿಫಿಕೇಟ್? ನಾನು ನಕ್ಸಲ್ ಆಗೇ ಆಗ್ತೇನೆ, ನಕ್ಸಲ್ ಆಗೇ ಆಗ್ತೇನೆ. ಸರ್, MLA ಅವರು ಸಿಂಗಾರಳಿಯ ದಲಿತ ಸಮಾಜ ಉದ್ಘಾಟನೆಗೆ ಬರ್ತಾ ಇದ್ದಾರೆ. ಸರ್, ಅವನನ್ನು ನಾನ್ ಹೊಡಿತೀನಿ ಸರ್, ನಾನು ಸೇನಾ ತಿರ್ಸ್ಕೊಳ್ತೀನಿ. ಕೇವಲ ಮಾತಿನಲ್ಲಿ ಈ ದಲಿತರ ಮೇಲೆ ಪ್ರೀತಿ, ಈ ಮನಸ್ಸು ರಾಜಕೀಯ, ಇದೇ ನಮ್ಮ ಮೊದಲ ಗುರಿ, ಇದೇ ನಮ್ಮ ಮೊದಲ ಗುರಿ. ಬಿಡ್ಬೇಡ ಕಲ್ಲೇಶಿ, ಒಂದೇ ಗುರಿಲಿ ಅವನ ಕೊಂದ್ ಹಾಕು. ಬಿಡಲ್ಲ. ನಾ 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 ನಾ. ಅಮ್ಮ ಅಮ್ಮ, ತಪ್ಪು ಮಾಡ್ಬಿಟ್ಟಲ್ಲಮ್ಮ. ಇಂದ ಕೊಳಕು ಸಮಾಜನ ಎದುರಿಸಲಾರ್ದೆ ಏನ್ ಮಾಡ್ದೆ ಅಮ್ಮ? ನಕ್ಸಲ್ ಆದೆ. ನಕ್ಸಲ್ ಆಗಿದ್ರೆ ಏನ್ ಬಂತಮ್ಮ? ದೊಡ್ಡವನಾಗಿ ನಿನ್ ರಾಣಿ ತರ ನೋಡ್ಕೋಬೇಕಂದಿದೆ, ಆದ್ರೆ ನೀ ಆಗಿದ್ದೇನು ಅನಾಥ ಶವ ಅಮ್ಮ. ಅಮ್ಮ ಅಮ್ಮ ನೋಡಮ್ಮ, ಇಲ್ಲಿ ನಾ ಬಂದಿದ್ದೀನಮ್ಮ. ಅಮ್ಮ ನೋಡಮ್ಮ ಇಲ್ಲಿ, ಅಮ್ಮ ಅಮ್ಮ ನೋಡಮ್ಮ ಇಲ್ಲಿ, ಅಮ್ಮ ಅಮ್ಮ ಅಮ್ಮ. ನೋಡಿದ್ರಲ್ಲ, ಶ್ರೀಮಂತರ ದೌರ್ಜನ್ಯದಿಂದ ಬೇಸತ್ತು ಈ ಸಮಾಜನ ಎದುರಿಸ್ಲಿಕ್ಕಾಗ್ದೆ ತಪ್ಪು ಹಾದಿ ಹಿಡಿದ ಕಲ್ಲೇಶಿಯ ಜೀವನ ಹೇಗ್ ನಾಶ ಆಯ್ತು. ನಮ್ ಜೀವನನೂ ಇದೇ ತರ ಆಗತ್ತೆ ಒಂದಿನ, ಈ ತರ ಮಾಡಿದ್ರೆ. ಇಂತಹ ಕೃತ್ಯಗಳಿಂದಾಗಿ ನಮ್ ಸಮಾಜ ತನ್ನ ಸಮಾಧಿನ ತಾನೇ ಕಟ್ಕೊಳ್ತಾ ಇದೆ. ನಾವೆಲ್ಲರೂ ಇದರಿಂದ ದೂರ ಇರಬೇಕು. ಇಂತಹ ಕೃತ್ಯಗಳಿಗೆ ಪರೋಕ್ಷವಾಗಿ ನಾವು ಕಾರಣರಾಗ್ತೀವಿ ಅಲ್ವೇ? ನೀವೇ ಹೇಳಿ.